ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. For business and personal promotions, please contact 9686376663. ಎಲ್ಲಾ ವೀಕ್ಷಕರಿಗೂ ಒಂದು ಶುಭ ಸುದ್ದಿ. ಏನಪ್ಪಾ ಅದು ಅಂತಂದ್ರೆ, ಚಿನ್ನ ಪ್ರಿಯರಿಗೆ ಅದರಲ್ಲೂ ಚಿನ್ನದ ದರ ಇಳಿಕೆ ಆಗಿರುವಂಥದ್ದು. ಇತ್ತ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ಮಧ್ಯೆ ನಡೀತಾ ಇರುವಂತಹ ವಾರ್ನಿಂದಾಗಿ ಈ ಒಂದು ಜಾಗತಿಕ ಮಟ್ಟದಲ್ಲಿ ಚಿನ್ನದ ದರ ಇಳಿಕೆ ಆಗಿರುವಂಥದ್ದು ಬಹುಶಃ ದಾಖಲೆ ಪ್ರಮಾಣದಲ್ಲಿ ಇಳಿಕೆ ಆಗಿದೆ. ಅದು 40 ವರ್ಷದಲ್ಲಿ ಇದು ಮೊದಲ ಬಾರಿಗೆ ಅಂತ ಹೇಳಲಾಗ್ತಾ ಇದೆ. ಸೊ ಇದನ್ನ ನಮ್ಮಕ್ಕಿಂತ ಇದನ್ನ ತಿಳಿದಿರುವಂತಹ ತಜ್ಞರಿಂದ ನಾವು ಮಾಹಿತಿ ಪಡೆಯೋದು ಇನ್ನೂ ಸೂಕ್ತ ಅಂತ ಅನ್ಸುತ್ತೆ. ಸೊ ನಮ್ಮ ಜೊತೆಗೆ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತಹ ಹಾಗೂ ಹೂಡಿಕೆ ತಜ್ಞರಾಗಿರುವಂತಹ ಆರ್ ರುದ್ರಮೂರ್ತಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಜಾಗತಿಕ ಮಟ್ಟದಲ್ಲಿ ದಾಖಲೆ ಪ್ರಮಾಣದಲ್ಲಿ ಈ ಒಂದು ದರ ಇಳಿಕೆ ಆಗಿರುವಂಥದ್ದು, ಚಿನ್ನದ ದರ ಇಳಿಕೆ ಆಗಿರುವಂಥದ್ದು ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರುವಂತಹ ವಾರ್ನಿಂದಾಗಿ ಇದರ ಪರಿಣಾಮ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅನಾಲಿಸಿಸ್ ಪ್ರಕಾರ ನೋಡಿ, ಮೊದಲನೇದಾಗಿ ಚಿನ್ನ ಬೆಳ್ಳಿ ಎರಡರಲ್ಲೂ ಕೂಡ ಹತ್ತತ್ರ 50% ಇಳಿಕೆ ಬೆಳ್ಳಿಯಲ್ಲಾಗಿದ್ದರೆ, ಚಿನ್ನದಲ್ಲಿ ಹತ್ತತ್ರ 25-30% ಇಳಿಕೆಯನ್ನು ಟಾಪ್ ಪ್ರೈಸ್ ಲೆವೆಲ್ಸ್ ಇಂದ ನೋಡ್ತಾ ಇದ್ದೀವಿ. ಅಂದರೆ ಕೇವಲ 15 ದಿವಸದಲ್ಲಿ ನೀವು ನೋಡೋದಾದರೆ ಬೆಳ್ಳಿ ಕೆಜಿಗೆ 4,20,000 ಏನಿತ್ತು, ಇವಾಗ 2,20,000ವರೆಗೂ ಕೂಡ ಬಂದಿತ್ತು. ಅಂದರೆ ಪ್ರತಿ ಕೆಜಿಗೆ 2 ಲಕ್ಷ ರೂಪಾಯಿ ಇಳಿಕೆಯನ್ನು, ಅಂದರೆ ಹತ್ತತ್ರ 45-50% ಇಳಿಕೆ ಬೆಳ್ಳಿಯಲ್ಲಾದರೆ, ಚಿನ್ನ ಏನು ಹತ್ತತ್ರ 1,80,000 ರೂಪಾಯಿಗೆ 24 ಕ್ಯಾರೆಟ್ ಅಪರಂಜಿ ಚಿನ್ನ 10 ಗ್ರಾಮ್ಗೆ ಹೋಗಿತ್ತು. ಅದು ಇವಾಗ ಹತ್ತತ್ರ 1,45,000, 1,40,000 ಈ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಮುಖ್ಯವಾಗಿ ಚಿನ್ನ ಬೆಳ್ಳಿಯಲ್ಲಿ ಈ ಇಳಿಕೆ ಯಾಕಾಯಿತು, 40 ವರ್ಷದಲ್ಲಿ ಏನು ದಾಖಲೆ ಇಳಿಕೆ 15 ದಿವಸದಲ್ಲಿ ಇಷ್ಟೊಂದು ಇಳಿಕೆ ಯಾಕಾಯಿತು ಅಂದರೆ, ಒಂದು ಕಡೆ ಡಾಲರಿನ ಮೌಲ್ಯದಲ್ಲಿ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಬರೀ ರೂಪಾಯಿ ಒಂದೇ ಅಲ್ಲ, ಎಲ್ಲ ಕರೆನ್ಸಿ ಎದುರು ಡಾಲರಿನ ಬೆಲೆಗಳಲ್ಲಿ ಏರಿಕೆ ಹಾಗೂ ಬೇರೆ ಕರೆನ್ಸಿಗಳಲ್ಲಿ ಇಳಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಯಾವಾಗ ಡಾಲರ್ ಇಂಡೆಕ್ಸ್ ಅಥವಾ ಡಾಲರಿನ ಮೌಲ್ಯದಲ್ಲಿ ವೃದ್ಧಿ ಆಗುತ್ತೋ ಚಿನ್ನ ಯಾವಾಗ್ಲೂ ಕಡಿಮೆ ಆಗುತ್ತೆ. ಸೊ ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳಲ್ಲಿ ಗಣನೀಯ ಏರಿಕೆ ಆಗಿದೆ. ಸೊ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಅಥವಾ ನಿರೀಕ್ಷೆ ಇದ್ದಿದ್ದು, ಈ ವರ್ಷ ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳನ್ನು ಫೆಡರಲ್ ರಿಸರ್ವ್ ಕಡಿತ ಮಾಡುತ್ತೆ. ಹೇಗೆ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಸೆಂಟ್ರಲ್ ಬ್ಯಾಂಕ್ ಇದೆಯೋ, ಅದೇ ಥರ ಅಮೆರಿಕಾಗೆ ಫೆಡರಲ್ ರಿಸರ್ವ್ ಅಂತ ಸೆಂಟ್ರಲ್ ಬ್ಯಾಂಕ್ ಇದೆ. ಅವರು ಈ ವರ್ಷ ಬಡ್ಡಿ ದರಗಳನ್ನು ಕಡಿತ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು ಯುದ್ಧದ ಮುಂಚೆ. ಈ ಯುದ್ಧ ಶುರು ಆದಮೇಲೆ ಈಗ ಬಡ್ಡಿ ದರಗಳ ಕಡಿತ ಬಿಟ್ಟುಬಿಡಿ, ಬಡ್ಡಿ ದರಗಳ ಏರಿಕೆ ಆಗ್ತಿರೋದ್ರಿಂದ ಈ ಭಾರಿ ಪ್ರಮಾಣದ ಚಿನ್ನ ಬೆಳ್ಳಿಯಲ್ಲಿ ಏರಿಕೆಯನ್ನು ಏನಾಗಬೇಕಿತ್ತು ನಾರ್ಮಲಿ ಯುದ್ಧ ಆದಾಗ, ಅದು ಇವಾಗ ಇಳಿಕೆ ಆಗ್ತಾ ಇದೆ. ಸೊ ಯುದ್ಧ ಯಾವಾಗಲೇ ನಡೆದಾಗ ಸೇಫ್ ಅಸೆಟ್ಸ್ ಅಂತ ಕರಿತೀವಿ ಚಿನ್ನ ಮತ್ತು ಬೆಳ್ಳಿಯನ್ನು. ಯುದ್ಧ ನಡೆದಾಗ ಚಿನ್ನ ಬೆಳ್ಳಿ ಏರಿಕೆ ಆಗಬೇಕು. ಆದರೆ ಇಂಥ ಪ್ರಮಾಣದ ಯುದ್ಧ ನಡೀತಿದ್ರೂ ಕೂಡ ಚಿನ್ನ ಬೆಳ್ಳಿ ಯಾಕೆ ಇಳಿಕೆ ಆಗ್ತಿದೆ ಅಂದರೆ, 2 ಪ್ರಮುಖ ಕಾರಣ. ಒಂದು, ಡಾಲರಿನ ಮೌಲ್ಯದಲ್ಲಿ ಎಲ್ಲ ಕರೆನ್ಸಿ ಎದುರು ಏರಿಕೆ ಆಗ್ತಾ ಇದೆ, ಬೇರೆ ಎಲ್ಲ ಕರೆನ್ಸಿಗಳು ಇಳಿಕೆ ಆಗ್ತಾ ಇದೆ. ಅದರಲ್ಲಿ ರೂಪಾಯಿ ಏನು ಹೊರತುಪಡಿಸಿಲ್ಲ, ನಮ್ಮ ರೂಪಾಯಿನ ಮೌಲ್ಯವೂ ಕೂಡ ಕುಸಿತಾ ಇದೆ, ಡಾಲರ್ ರೇಟ್ ಎಲ್ಲ ಕರೆನ್ಸಿ ಎದುರು ಮೇಲೋಗ್ತಾ ಇದೆ. ಎರಡನೇ ಮುಖ್ಯ ಕಾರಣ, ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳ ಇಳಿಕೆ ಆಗಬೇಕಿತ್ತು ಅಂತ ನಿರೀಕ್ಷೆ ಇತ್ತು ಯುದ್ಧದ ಮುಂಚೆ. ಈ ಯುದ್ಧ ಶುರು ಆದಮೇಲೆ ಅಮೆರಿಕ ದೇಶದಲ್ಲಿ ಬಡ್ಡಿ ದರಗಳ ಏರಿಕೆ ಆಗ್ತಾ ಇದೆ. ಯಾವಾಗ ಬಡ್ಡಿ ದರ ಏರಿಕೆ ಆಗುತ್ತೋ ಜನ ಏನು ಮಾಡ್ತಾರೆ ಅಂದರೆ, ಚಿನ್ನ ಬೆಳ್ಳಿಯಲ್ಲಿರುವ ದುಡ್ಡನ್ನು ಎಸ್ಪೆಷಲಿ ಹೂಡಿಕೆದಾರರು ವಿತ್ಡ್ರಾ ಮಾಡಿಬಿಟ್ಟು ಅದನ್ನು ಖಂಡಿತ ವಾಪಸ್ಸು ಬಾಂಡ್ಗಳಿಗೆ ಹಾಕ್ತಾರೆ. ಸೊ ಬಡ್ಡಿ ದರಗಳ ಏರಿಕೆ ಆಗ್ತಿದೆ ಅಮೆರಿಕ ದೇಶದಲ್ಲಿ, ಮತ್ತು ಡಾಲರ್ ಇಂಡೆಕ್ಸ್ ಎಲ್ಲ ಕರೆನ್ಸಿ ಎದುರು ಅದು ಏರಿಕೆ ಕಾಣ್ತಿರೋದ್ರಿಂದ ಈ ಥರ ನಮಗೆ ಚಿನ್ನ ಬೆಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಕಾಣ್ತಾ ಇದ್ದೀವಿ. ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆ ಆಗ್ತಾ ಇದೆ. ಈಗ ಸಾಮಾನ್ಯ ಜನರಿಗೆ ಒಂದು ಪ್ರಶ್ನೆ, ಅಲ್ಲಿ ಯುದ್ಧ ನಡೀತಾ ಇದ್ರೆ, ಈ ಬಡ್ಡಿ ದರ ಏರಿಕೆ ಆಗಿದ್ರೆ ನಮ್ಮ ಒಂದು ಹೇಗೆ ಈ ಚಿನ್ನದ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಚಿನ್ನದ ದರ ಹೇಗೆ ಕಡಿಮೆ ಆಗುತ್ತೆ, ಚಿನ್ನ ನಮ್ಗೆ ಇಷ್ಟು ಕಡಿಮೆ ರೇಟಿಗೆ ಹೇಗೆ ಸಾಧ್ಯ ಆಗುತ್ತೆ, ಇದ್ದಕ್ಕಿದ್ದಂಗೆ 15 ದಿನದಲ್ಲಿ ಇಷ್ಟು ಕಡಿಮೆ ಪ್ರಮಾಣದಲ್ಲಿ, ಒಂದು ಜನಸಾಮಾನ್ಯರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಳೋದಾದ್ರೆ? ನೋಡಿ, ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ರೇಟ್ಗಳು ಇಳಿಕೆ ಆಗುತ್ತೋ ನಮ್ಮ ದೇಶದಲ್ಲೂ ಚಿನ್ನ ಬೆಳ್ಳಿ ರೇಟ್ಗಳು ಇಳಿಕೆ ಆಗಲೇಬೇಕು. ಯಾಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ರೇಟ್ ಇಳಿಕೆ ಆಗ್ತಾ ಇದೆ ಅಂದರೆ, ಡಾಲರ್ ಇಂಡೆಕ್ಸು ಏರಿಕೆ ಆಗ್ತಾ ಇದೆ. ಯಾವಾಗ ಡಾಲರ್ ಇಂಡೆಕ್ಸ್ ಏರಿಕೆ ಆಗುತ್ತೋ ಚಿನ್ನ ಬೆಳ್ಳಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಆಗುತ್ತೆ, ನಮ್ಮ ದೇಶದಲ್ಲೂ ಇಳಿಕೆ ಆಗುತ್ತೆ. ಹಾಗೂ ಈ ಯುದ್ಧ ನಡೆಯುವ ಸಂದರ್ಭದಲ್ಲಿ ನಾರ್ಮಲಿ ಚಿನ್ನ ಬೆಳ್ಳಿಯನ್ನು ನಾವು ಸೇಫ್ ಅಸೆಟ್ ಅಂತ ಕರಿತೀವಿ. ಯಾವಾಗ ಯುದ್ಧ ನಡೆಯುತ್ತೋ ಆವಾಗ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಏರಿಕೆ ಆಗಬೇಕು ಮತ್ತು ಷೇರು ಮಾರುಕಟ್ಟೆಯಲ್ಲಿ ಇಳಿಕೆ ಆಗಬೇಕು. ಆದರೆ ಈ ಸಲ ಪ್ರಪ್ರಥಮ ಬಾರಿಗೆ ಏನಾಗ್ತಾ ಇದೆ, ಯುದ್ಧ ನಡೀತಾ ಇದೆ, ಶೇರು ಮಾರುಕಟ್ಟೆನೂ ಬೀಳ್ತಾ ಇದೆ,
ಜೊತೆಗೆ ಚಿನ್ನ ಬೆಳ್ಳಿ ದರಗಳಲ್ಲೂ ಇಳಿಕೆಯನ್ನ ಕಾಣ್ತಾ ಇದ್ದೀವಿ, ಕ್ರಿಪ್ಟೋ ಕರೆನ್ಸಿಯಲ್ಲೂ ಇಳಿಕೆಯನ್ನ ಕಾಣ್ತಾ ಇದ್ದೀವಿ. ಏನ್ ಏರಿಕೆ ಆಗ್ತಾ ಇದೆ ಅಂದ್ರೆ ಬರೀ ಕಚ್ಚಾ ತೈಲ ಏರಿಕೆ ಆಗ್ತಾ ಇದೆ, ಮತ್ತೆ ಡಾಲರ್ ಇಂಡೆಕ್ಸ್ ಏರಿಕೆ ಆಗ್ತಾ ಇದೆ. ಯಾವಾಗ ಕಚ್ಚಾ ತೈಲ ಏರಿಕೆ ಆಗುತ್ತೋ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಆಟೋಮ್ಯಾಟಿಕ್ ಆಗಿ ಇನ್ಕ್ರೀಸ್ ಆಗಿಬಿಡುತ್ತೆ. ಪ್ರತಿನಿತ್ಯ ನಾವು ಬಳಸುವಂಥ ವಸ್ತುಗಳೇನಿರುತ್ತೆ ಅದರ ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಕಚ್ಚಾ ತೈಲ ಇನ್ಕ್ರೀಸ್ ಆದಾಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಥವಾ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ. ಯಾವಾಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೋ, ಇನ್ಫ್ಲೇಷನ್ ಯಾವಾಗ ಜಾಸ್ತಿ ಆಗುತ್ತೋ, ಪ್ರತಿನಿತ್ಯ ಬಳಸುವಂಥ ವಸ್ತುಗಳು, ಅದು ಅಕ್ಕಿ, ಬೇಳೆ, ತರಕಾರಿ, ಹಾಲು, ಹಣ್ಣು ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಈಗಿರುವ ಅಂಕಿಅಂಶದ ಪ್ರಕಾರ ಭಾರತ ದೇಶ ಏನು 7-7.5% ಗ್ರೋತ್ ರೇಟನ್ನು ಕಾಣ್ತಾ ಇತ್ತು, ಇಡೀ ವಿಶ್ವದಲ್ಲಿ ನಂಬರ್ 1 ದೇಶವಾಗಿ ಗ್ರೋತ್ ಆಗ್ತಾ ಇತ್ತು. ಇವಾಗ ಈ ಯುದ್ಧ ಎಲ್ಲ ಆಗಿರೋದ್ರಿಂದ ಹತ್ತತ್ರ ನಮ್ಮ ಗ್ರೋತ್ ರೇಟ್ ಅಥವಾ GDPಯ ಗ್ರೋತ್ ಏನಿದೆ ಅದು 1% ಕಡಿಮೆ ಆಗುತ್ತೆ. ಅಂದರೆ 7-7.5% ಗ್ರೋತ್ ಇದ್ದಿದ್ದು 6-6.5%ಗೆ ಬರುತ್ತೆ. ಹಾಗೂ ಎರಡನೇದಾಗಿ ಕಚ್ಚಾ ತೈಲ ಇಷ್ಟೊಂದು ಜಾಸ್ತಿ ಆಗಿರೋದ್ರಿಂದ ಇನ್ಫ್ಲೇಷನ್ ಅಥವಾ ಹಣದುಬ್ಬರನೂ ಜಾಸ್ತಿ ಆಗುತ್ತೆ. ಈಗಿರುವಂತಹ 4% ಇನ್ಫ್ಲೇಷನ್ ಏನಿದೆ ಅದು ಈ ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಲ್ಲಿ 6-7%ಗೆ ಇನ್ಫ್ಲೇಷನ್ ಹೋಗುವ ಸಾಧ್ಯತೆ ಇದೆ. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೋ ಪ್ರತಿನಿತ್ಯ ಬಳಸುವಂತಹ ಎಲ್ಲ ವಸ್ತುಗಳ ಬೆಲೆಗಳು ಕೂಡ ಏರಿಕೆ ಆಗುತ್ತೆ. ಹಾಗೂ ಎಸ್ಪೆಷಲಿ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೀತಿರುವಂತಹ ಯುದ್ಧದಿಂದ ಇರಾನ್ ಏನು ಮಾಡಿದ್ರು ಸಿಂಪಲ್ ಆಗಿ ಅಂದರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಬ್ಲಾಕ್ ಮಾಡಿದ್ರು. ಈ ಬ್ಲಾಕ್ ಆಗಿರೋದ್ರಿಂದ ನಾವು ಹತ್ತತ್ರ 80-90% LPG ನಮಗೇನು ಬರುತ್ತೆ ಅದು ಬರೋದು ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದಾನೇ ಬರೋದು. ಅದೇ ಥರ ಎಸ್ಪೆಷಲಿ ಕಚ್ಚಾ ತೈಲವನ್ನು ನೋಡೋದಾದರೆ 40-50% ಕಚ್ಚಾ ತೈಲ ಭಾರತ ದೇಶ ಏನು ಉಪಯೋಗಿಸುತ್ತೋ ಅದು ಕೂಡ ಬರೋದು ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ. ಇರಾನ್ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಬ್ಲಾಕ್ ಮಾಡಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆಯನ್ನು ನಾವು ಕಂಡಿದ್ದೀವಿ. $60 ಪ್ರತಿ ಬ್ಯಾರೆಲ್ಗಿದ್ದಂತಹ ಕಚ್ಚಾ ತೈಲ ಇವಾಗ ಹತ್ತತ್ರ $100-120 ಪ್ರತಿ ಬ್ಯಾರೆಲ್ಗೆ ಹೋಗಿದೆ. ಅಂದರೆ ಕೇವಲ ಒಂದೇ ಒಂದು ತಿಂಗಳಲ್ಲಿ ಕಚ್ಚಾ ತೈಲದ ಬೆಲೆಗಳು ಹತ್ತತ್ರ ಡಬಲ್ ಆಗಿದೆ. ಯಾವಾಗ ಕಚ್ಚಾ ತೈಲದ ಬೆಲೆಗಳು ಡಬಲ್ ಆಗಿದೆ, ಇಷ್ಟೊಂದು ಏರಿಕೆ ಆಗಿದೆ, ಖಂಡಿತವಾಗ್ಲೂ ಇದು ಎಲ್ಲ ದೇಶಕ್ಕೂ ಹೊಡೆತವನ್ನು ಕೊಡುತ್ತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂಜರಿತವನ್ನು ಕೊಡುತ್ತೆ, ಮತ್ತು ಎಲ್ಲ ದೇಶದ ಪ್ರಗತಿ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದೇನಾಗ್ತಿದೆ ಅಂದರೆ ಎಸ್ಪೆಷಲಿ ಕಳೆದ ವರ್ಷ ಚಿನ್ನದಲ್ಲಿ ನೀವು ಹತ್ತತ್ರ 60-70% ಏರಿಕೆಯನ್ನು ಕಂಡಿದ್ವಿ, ಬೆಳ್ಳಿಯಲ್ಲಿ 150% ಏರಿಕೆಯನ್ನು ಕಂಡಿದ್ವಿ. ಆದರೆ ಈಗೇನಾಗ್ತಾ ಇದೆ ಅಂದರೆ ಸೆಂಟ್ರಲ್ ಬ್ಯಾಂಕ್ಗಳು, ಗೌರ್ಮೆಂಟ್ಗಳು, ಬೇರೆ ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ ಗೌರ್ಮೆಂಟ್ಗಳೆಲ್ಲ ಚಿನ್ನ ಬೆಳ್ಳಿಯನ್ನು ಮಾರಾಟ ಮಾಡ್ತಿದ್ದಾರೆ. ಯಾಕಂದರೆ ಇಂತಹ ಯುದ್ಧದ ಸಮಯದಲ್ಲಿ ಅವರಿಗೆ ಹಣ ಬೇಕಾಗುತ್ತೆ. ಅದು ಡಿಫೆನ್ಸ್ ಎಕ್ಸ್ಪೆಂಡಿಚರ್ಗಾಗಿರ್ಬೋದು, ದೇಶಕ್ಕೋಸ್ಕರ ಆಗಿರ್ಬೋದು, ಅವ್ರಿಗೆ ಇವಾಗ ದುಡ್ಡು ಬೇಕು. ಆಮೇಲೆ ಇನ್ನೊಂದೇನಾಗ್ತಿದೆ, ಶೇರ್ ಮಾರ್ಕೆಟಲ್ಲೂ ಈ ಥರ ಭಾರಿ ಪ್ರಮಾಣದ ಕುಸಿತ ಆಗಿರೋದ್ರಿಂದ ಜನಕ್ಕೆ ದುಡ್ಡು ಬೇಕು ಅಂದರೆ ಏನು ಮಾಡ್ತಾರೆ ಅಂದರೆ ಇರುವ ಚಿನ್ನ ಬೆಳ್ಳಿಯನ್ನು ಮಾರ್ತಾರೆ. ಸೊ ಸಾಮಾನ್ಯ ಜನರು ಮಾರಿದರೆ ಚಿನ್ನ ಬೆಳ್ಳಿಯನ್ನು ಇಷ್ಟೊಂದು ರೇಟ್ ವೇರಿಯೇಷನ್ ಆಗೋದಿಲ್ಲ. ಆದರೆ ಯಾವಾಗ ಸೆಂಟ್ರಲ್ ಬ್ಯಾಂಕ್ಗಳು, ದೇಶಗಳೇ ಖಂಡಿತವಾಗ್ಲೂ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೋಸ್ಕರ ಮತ್ತು ದೊಡ್ಡ ದೊಡ್ಡ ವಿದೇಶಿ ಬಂಡವಾಳದಾರರು ಏನೇನು ಇರ್ತಾರೆ, FIIs ಅಂತ ನಾವು ಕರಿತೀವಿ, ಅವ್ರು ಯಾವಾಗ ಮಾರಾಟ ಮಾಡ್ತಾರೋ ಈ ಥರ ಭಾರಿ ಪ್ರಮಾಣದ ಇಳಿಕೆಯನ್ನು ನಾವು ಕಾಣ್ಬೋದು. ಸರ್, ಇನ್ನು ಹಾಗಾದ್ರೆ ಈಗ ಹೂಡಿಕೆ ಮಾಡಬೇಕು ಅನ್ನೋಂಥವ್ರು ಈ ಚಿನ್ನದ ಮೇಲೆ ಹೇಗೆ ಇವಾಗ ಹೂಡಿಕೆ ಮಾಡುವಂಥ ಸೂಕ್ತ ಕಾಲನ ಮತ್ತೆ ಇದಕ್ಕೆ ಯಾವ ಥರ ಸ್ಟ್ರಾಟಜಿನ ಯೂಸ್ ಮಾಡ್ಕೋಬಹುದು ಅಂತ ನೋಡಿ, ನನ್ನ ಪ್ರಕಾರ ಇದು ಗೋಲ್ಡನ್ ಟೈಮ್ ಟು ಬೈ ಗೋಲ್ಡ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅನೇಕ ಜನ ಏನು ಮಾಡಿದ್ರು, ಬೆಳ್ಳಿಯನ್ನಾಗಿರ್ಬೋದು, ಚಿನ್ನವನ್ನಾಗಿರ್ಬೋದು ಕೇವಲ 15 ದಿವಸ, 1 ತಿಂಗಳ ಹಿಂದೆ ಹೈಯೆಸ್ಟ್ ರೇಟಲ್ಲಿ ಕೊಂಡುಕೊಂಡಿದ್ದಾರೆ. ಎಷ್ಟೊಂದು ಜನ 4 ಲಕ್ಷ ರೂಪಾಯಿ ಕೊಟ್ಟು 1 kg ಬೆಳ್ಳಿಯನ್ನು ಏನು ಕೊಂಡುಕೊಂಡ್ರು, ಇವತ್ತು ಅದೇ ಬೆಳ್ಳಿ ನಿಮಗೆ 2,30,000, 2,20,000 ಹತ್ತತ್ರ ಸಿಗ್ತಿದೆ. ಅಂದರೆ ಅರ್ಧಕ್ಕರ್ಧ ರೇಟು ಕೇವಲ 15 ದಿವಸದಲ್ಲಿ, ಕಳೆದ 43 ವರ್ಷದಲ್ಲಿ ಇದು ದಾಖಲೆ ಪ್ರಮಾಣದ ಕುಸಿತ. ಅಂದರೆ 43 ವರ್ಷದಲ್ಲಿ ನಾವು ಬರೀ 15 ದಿವಸದಲ್ಲಿ ಈ ಥರ ಇಳಿಕೆಯನ್ನು ಚಿನ್ನ ಬೆಳ್ಳಿಯಲ್ಲಿ ಕಂಡಿರಲಿಲ್ಲ. ಸೊ ಹಾಗಾಗಿ ನಾನು ಖಂಡಿತವಾಗ್ಲೂ ಇದು ಸದಾವಕಾಶ ನಿಮಗೆ ಈ ಕಾಲ ತಿರ್ಗಾ ನಿಮಗೆ ಸಿಗದೇ ಇರ್ಬೋದು. ಸೊ ಯಾರ್ಯಾರು ತಗೋಬೇಕು ಅಂತಿದ್ರಿ, ಯಾಕಂದ್ರೆ 15 ದಿವಸದ ಹಿಂದೆ ಎಷ್ಟೊಂದು ಜನ ಮಿಡಲ್ ಕ್ಲಾಸ್ ಪೀಪಲ್, ಎಸ್ಪೆಷಲಿ ಸ್ಯಾಲ್ರಿಡ್ ವರ್ಗದವರು ಚಿನ್ನ ಬೆಳ್ಳಿಯನ್ನು ನಾವು ಕನಸಲ್ಲೇ ನೋಡಬೇಕಾಗತ್ತೆ, ನಿಜವಾಗ್ಲೂ ಕೊಂಡ್ಕೊಳಕ್ಕಾಗಲ್ಲ ಅಂತ ಎಷ್ಟೊಂದು ಜನ ಬೇಜಾರು ಮಾಡ್ಕೊಂಡಿದ್ರು. ನಿಮಗಿಂತ ಆಪರ್ಚುನಿಟಿ ತಿರ್ಗಾ ಸಿಗದೇ ಇರ್ಬೋದು. ಈ ಟೈಮಲ್ಲಿ ಖಂಡಿತವಾಗ್ಲೂ ಗೋಲ್ಡ್ ಸಿಲ್ವರನ್ನು ಈ ಲೋಯರ್ ಲೆವೆಲ್ಸಲ್ಲಿ ಪರ್ಚೇಸ್ ಮಾಡ್ಬೋದು. ಆದರೆ ಇನ್ನೊಂದು ಕೆಲವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ ಇನ್ನೊಂದು ಚೂರು ಇಳಿಕೆ ಆಗಿದ್ರೆ ನಾನು ಇವಾಗ ತೊಗೊಳೋ ಬದಲು ಆಮೇಲೆ ತೊಗೊಂಡ್ರೆ ಒಳ್ಳೇದಲ್ವಾ ಅಂತ. ಆದರೆ ಯಾರೂ ಕೂಡ ಲೋಯೆಸ್ಟ್ ಲೆವೆಲಲ್ಲಿ ಬೈ ಮಾಡೋದು, ಹೈಯೆಸ್ಟ್ ಲೆವೆಲಲ್ಲಿ ಸೆಲ್ ಮಾಡೋದು ಸಾಧ್ಯ ಇಲ್ಲ. ಸೊ ಇಬ್ಬರಿಗೆ ಸಾಧ್ಯ. ಲೋಯೆಸ್ಟ್ ಲೆವೆಲಲ್ಲಿ ನಾನು ಬೈ ಮಾಡ್ತೀನಿ, ಹೈಯೆಸ್ಟ್ ಲೆವೆಲಲ್ಲಿ ಸೆಲ್ ಮಾಡ್ತೀನಿ ಅಂದರೆ ಇಬ್ಬರಿಗೆ ಆಗೋದದು. ಒಂದು ನೀವು ದೇವರಾಗಿರಬೇಕು, ಇಲ್ಲ ಅಂದರೆ ನೀವು ಸುಳ್ಳು ಹೇಳೋರಾಗಿರಬೇಕು. ನಾನು ಎರಡೂ ಅಲ್ಲ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಇವಾಗ ಏನು ಲೆವೆಲ್ಸ್ ಬಂದಿದೆ ಅಂದರೆ ನಿಮ್ಗೆ ಆಲ್ರೆಡಿ 50% ಹತ್ತತ್ರ ಇಳಿಕೆ ಆಗಿದೆ ಬೆಳ್ಳಿಯಲ್ಲಿ.
ಚಿನ್ನದಲ್ಲೂ ಹತ್ತತ್ರ ನಿಮಗೆ ಆಲ್ರೆಡಿ 25-30% ಇಳಿಕೆ, ಅಂದರೆ ಗ್ರಾಮಿಗೆ ಲೆಕ್ಕ ಹಾಕಿದ್ರೆ ಹತ್ತತ್ರ 4,000 ರೂಪಾಯಿ ಇಳಿಕೆ ಆಗಿದೆ. 18,000ಕ್ಕೆ ನಿಮಗೆ 24 ಕ್ಯಾರೆಟ್ ಚಿನ್ನ ಏನು ಹೋಗಿತ್ತು ಗ್ರಾಮ್ಗೆ, ಈಗ ನಿಮ್ಗೆ 14,000 ಹತ್ತತ್ರ ಸಿಗ್ತಾ ಇದೆ. ಸೊ ನೀವು ಖಂಡಿತವಾಗ್ಲೂ ಒಂದು ಭಾಗದ ಹೂಡಿಕೆಯನ್ನು ಈ ಟೈಮಲ್ಲಿ ಮಾಡ್ಬೋದು. ನಾರ್ಮಲಿ ಏನು ಮಾಡಬೇಕು ಅಂದರೆ ಲಂಸಮ್ ಇನ್ವೆಸ್ಟ್ಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ. ಅಂದರೆ ನನ್ನ ಹತ್ರ ಇವಾಗ ಫಾರ್ ಎಕ್ಸಾಂಪಲ್ ಒಂದು 10 ಗ್ರಾಮ್ ಚಿನ್ನವನ್ನು ನಾನು ತೊಗೋಬೇಕು ಅಂತಿದ್ರೆ ಇಡೀ 10 ಗ್ರಾಮ್ ಚಿನ್ನವನ್ನು ಇವತ್ತಿನ ರೇಟಲ್ಲೇ ತೊಗೋಬೇಡಿ, ಅದನ್ನೊಂದು 3-4 ಭಾಗವಾಗಿ ವಿಂಗಡಣೆ ಮಾಡಿ. ಸೊ ಉದಾಹರಣೆಗೆ ನೀವು ಒಂದು 10 ಗ್ರಾಮ್ ನಾನು ಚಿನ್ನ ತೊಗೋಬೇಕು ಅಂದರೆ ಒಂದು 3 ಗ್ರಾಮ್ 4 ಗ್ರಾಮ್ ಇವಾಗ ತೊಗೊಳೋದು, ಇನ್ನೊಂದು ಚೂರು ಇಳಿಕೆ ಆದರೆ ಇನ್ನೊಂದು 3 ಗ್ರಾಮ್ ತೊಗೊಳೋದು, ಇನ್ನೊಂದು ಚೂರು ಇಳಿಕೆ ಆದಾಗ ಮತ್ತಷ್ಟು 3 ಗ್ರಾಮ್ ತೊಗೊಳೋದು. ಅಂದರೆ ನೀವು ಒಟ್ಟಾರೆ ಏನು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಿದ್ದೀರಾ ಅದನ್ನು 3 ಭಾಗವಾಗಿ ಅಥವಾ 4 ಭಾಗವಾಗಿ ಮಾಡಿ ಒಂದು ಭಾಗವನ್ನು ಈ ರೇಟಲ್ಲಿ ಖಂಡಿತವಾಗ್ಲೂ ತಗೊಳ್ಳಿ. ಬೈ ಚಾನ್ಸ್ ಇಳಿಕೆ ಆಯಿತು ಇನ್ನಷ್ಟು ಅಂದಾಗ ಇನ್ನೊಂದು 2ನೇ ಭಾಗ 3ನೇ ಭಾಗವನ್ನು ಖರೀದಿ ಮಾಡ್ಬೋದು. ಇಲ್ಲ ಇಳಿಕೆ ಆಗಲಿಲ್ಲ ಇಲ್ಲಿಂದನೇ ಮೇಲೋಯ್ತು ಅಂದರೆ ನೀವು ಆಲ್ರೆಡಿ ಒಂದು ಭಾಗವನ್ನು ಹೂಡಿಕೆ ಮಾಡಿರೋದ್ರಿಂದ ನಿಮಗೇನು ಅದರಿಂದ ನಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಪೀಸ್ ಮೀಲಲ್ಲಿ ವಿಂಗಡಣೆ ಮಾಡಿ ಹೂಡಿಕೆ ಮಾಡಿ, ಲಂಸಮ್ ಆಗಿ ಒಟ್ಟಿಗೆನೆ ಒಂದೇ ರೇಟಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ಏನು ನಡೀತಾ ಇದೆ ಯುದ್ಧ, ಅದು ಯಾವಾಗ ಮುಗಿಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಟ್ರಂಪ್ಗೂ ಗೊತ್ತಿಲ್ಲ. ಯಾಕೆ ಅಂದರೆ ಟ್ರಂಪ್ ಮೊನ್ನೆ ಕೇವಲ ನಾನು 48 ಗಂಟೆಗಳ ಕಾಲ ನಿಮಗೆ ಡೆಡ್ಲೈನ್ ಕೊಡ್ತೀನಿ, ಇಷ್ಟರೊಳಗಡೆ ಇರಾನು ಸ್ಟ್ರೈಟ್ ಆಫ್ ಹರ್ಮಾಸನ್ನು ಓಪನ್ ಮಾಡಬೇಕು ಅಂತ ಅವರು ಹೇಳಿದ್ರು. ಇರಾನ್ ಅದಕ್ಕೆ ತಲೆನೇ ಕೆಡಿಸ್ಕೊಂಡ್ಲಿಲ್ಲ, ನೀವೇನಾನ ಮಾತಾಡ್ಕೊಳ್ಳಿ, ನಾವು ನಮ್ಮ ಕೆಲಸ ಏನಿದೆ ಮುಂದುವರಿಸ್ತೀವಿ ಅಂದರು. ಇಸ್ರೇಲ್ ದೇಶಕ್ಕೆ ಏನು USA ಸಪೋರ್ಟ್ ಮಾಡ್ತಿತ್ತು, ಇಸ್ರೇಲ್ ಏನು ಹೇಳ್ತಾ ಇದೆ, ಟ್ರಂಪ್ ಏನಾನ ಹೇಳ್ಕೊಂಡ್ಲಿ ನಮ್ಮ ಯುದ್ಧವನ್ನು ನಾವು ಮುಂದುವರಿಸ್ತೀವಿ ಅಂತ ಇಸ್ರೇಲ್ ಏನು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅದನ್ನು ಅವರು ಮುಂದುವರಿಸಿದ್ರು. ಸೊ ಇಲ್ಲಿ ಏನಾಗಿದೆ ಅಂದರೆ ಅಮೇರಿಕ ಮತ್ತು ಇಸ್ರೇಲ್ ನಡುವೆನೇ ಒಟ್ಟಿಗೆ ಅವ್ರು ಹೋಗ್ತಾ ಇರೋದು ನನಗೆ ಕಾಣ್ತಾ ಇಲ್ಲ. ಯಾಕಂದರೆ ಅಮೇರಿಕ ಒಂದು ಕಡೆ 48 ಅವರ್ಸ್ ಟ್ರಂಪ್ ಅವರಿಗೆ ಡೆಡ್ಲೈನ್ ಕೊಡ್ತಾರೆ, ಇಸ್ರೇಲ್ ಬಾಂಬಿಂಗನ್ನು ಮುಂದುವರಿಸ್ತಾರೆ. ಇರಾನ್ ಡೋಂಟ್ ಕೇರ್ ಅಂದ್ಬಿಟ್ಟು ಟ್ರಂಪ್ ಮಾತಿಗೆ ಏನೂ ಕಿವಿ ಕೊಡದೇನೆ ಇರಾನು ಅವರ ಏನು ಬಾಂಬಿಂಗ್ ಇದೆ, ಮಿಸೈಲ್ ಅಟ್ಯಾಕ್ ಇದೆ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಟ್ರಂಪ್ ಇವಾಗ ರೀಸೆಂಟಾಗೆ ನಿನ್ನೆ ಏನು ಹೇಳಿದ್ರು, ನಾನು ಇನ್ನೊಂದು 5 ದಿವಸ ಹೇಳಿದ್ದೀನಿ ನಮ್ಮ ಡಿಫೆನ್ಸ್ ಅವ್ರಿಗೆ, ನೀವು ಯಾವುದೇ ರೀತಿಯಾದ ಅಟ್ಯಾಕನ್ನು ಮಾಡಬೇಡಿ ಇರಾನ್ ಮೇಲೆ ಅಂತ ಹೇಳಿದ್ದೀನಿ. ಯಾಕಂದರೆ ನಮ್ಮ ಮಾತುಕತೆ ಇವಾಗ ನಡೀತಾ ಇದೆ, ಯುದ್ಧ ನಿಲ್ಲುವ ಸಂದರ್ಭಗಳು ನನಗೆ ಕಾಣ್ತಾ ಇದೆ ಅಂತ ನಿನ್ನೆ ಹೇಳಿದ್ರು. ಅದು ಹೇಳಿದ ತಕ್ಷಣವೇ ಕಚ್ಚಾ ತೈಲ ಹತ್ತತ್ರ 12% ಇಳಿಕೆ ಕಾಣ್ತು, ಷೇರುಪೇಟೆ ಎಲ್ಲ ಏರಿಕೆಯನ್ನು ಕಾಣ್ತು. ಇದಾಗಿದ 1 ಗಂಟೆಗಳ ಕಾಲದ ಒಳಗಡೆ ಇರಾನ್ ಬಂದು ತಿರ್ಗಾ ಸ್ಟೇಟ್ಮೆಂಟ್ ಕೊಡ್ತು, ಟ್ರಂಪ್ ಹತ್ರ ನಮ್ಮ ಹತ್ರ ಯಾವುದೇ ಮಾತುಕತೆ ನಡೀತಾ ಇಲ್ಲ, ಟ್ರಂಪ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ. ತಿರ್ಗಾ ಮಾರ್ಕೆಟ್ ಏನಾಯಿತು, ಕಚ್ಚಾ ತೈಲ ಏರಿಕೆ ಆಯಿತು, ಷೇರುಪೇಟೆ ತಿರ್ಗಾ ಬಿತ್ತು. ಇದು ಯಾವ ರೀತಿ ನಡೀತಾ ಇದೆ ಅಂದರೆ ಈಗ ಲೇಟೆಸ್ಟಾಗಿ ಏನು ಹೇಳಿದ್ದಾರೆ ಟ್ರಂಪು, ನಾನು 5 ದಿವಸ ನೋಡ್ತೀನಿ ಅಷ್ಟರೊಳಗಡೆ ಇದು ಬಗೆಹರಿಯುವ ಲಕ್ಷಣ ಕಾಣ್ತಿದೆ ಅಂತ. ನಾಳೆ ಟ್ರಂಪ್ ಬಂದು ಹೇಳ್ಬೋದು ಯಾವುದೇ ಬಗೆಹರಿತ ನಮ್ಮ ಮಾತುಕತೆಯಲ್ಲಿ ಆಗ್ತಾ ಇಲ್ಲ, ನಾವು ಯುದ್ಧವನ್ನು ಮುಂದುವರಿಸ್ತೀವಿ ಅಂತ ಟ್ರಂಪ್ ಇನ್ನೊಂದು ಟ್ವೀಟ್ ಬರೀತು ಅಂದರೆ ತಿರ್ಗಾ ಶೇರ್ ಮಾರ್ಕೆಟೇ ಬೀಳುತ್ತೆ, ತಿರ್ಗಾ ಕಚ್ಚಾ ತೈಲ ಮೇಲೋಗುತ್ತೆ. ಸೊ ಇಲ್ಲಿ ಬರೀ ಟ್ರಂಪ್ ಒಬ್ಬರನ್ನೇ ನಂಬ್ಕೊಂಡು ಇದು ನಡೀತಾ ಇಲ್ಲ. ಇರಾನ್ ಏನು ರಿಪ್ಲೈ ಕೊಡ್ತಾ ಇದೆ, ರೆಸ್ಪಾಂಡ್ ಮಾಡ್ತಾ ಇದೆ, ಇಸ್ರೇಲ್ ಯಾವ ರೀತಿ ರಿಪ್ಲೈ ಮಾಡ್ತಾ ಇದೆ, ಹಾಗೂ ಮುಂದಿನ ದಿನಗಳಲ್ಲಿ ಏನಾನ ಚೈನಾ, ರಷ್ಯಾ, ಬೇರೆ ದೇಶಗಳು ಈ ಯುದ್ಧಕ್ಕೆ ಸೇರ್ಕೊಂಡ್ರೆ ಅವಾಗ ಈ ಯುದ್ಧದ ಭೀಕರತೆ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಇವ್ರು 3 ಜನ ಏನು ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಮಾಡ್ತಿದ್ದಾರೆ, ಅದೇ ಜಾಸ್ತಿ ದಿವಸ ಮುಂದುವರೆದಷ್ಟು ಕೂಡ ಕಚ್ಚಾ ತೈಲ ಜಾಸ್ತಿ ಆಗ್ತಾ ಇರುತ್ತೆ, ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರುತ್ತೆ. ಅನೇಕ ಜನ ಕೇಳ್ತಾರೆ, ಇರಾನ್, ಇಸ್ರೇಲ್, ಅಮೇರಿಕ ಎಲ್ಲೋ ಯುದ್ಧ ನಡೀತಿದೆ, ಇಂಡಿಯಾ ಮೇಲೆ ಯಾಕೆ ಇಂಪ್ಯಾಕ್ಟು, ನಮ್ಮ ದೇಶಕ್ಕೆ ಯಾಕಿದು ಹೊಡೆತವನ್ನು ಕೊಡುತ್ತೆ ಅಂತ. ನಾವೇನು ತಿಳ್ಕೊಬೇಕು ಅಂದರೆ ಕಚ್ಚಾ ತೈಲವನ್ನು ನಾವು ಸಂಪೂರ್ಣವಾಗಿ ಆಮದು ಮಾಡ್ತಾ ಇದ್ದೀವಿ, ಡಿಪೆಂಡ್ ಆಗಿದ್ದೀವಿ ಬೇರೆಯವ್ರ ಮೇಲೆ. ಆಮೇಲೆ ಕೆಲವ್ರು ಹೇಳ್ತಾರೆ ಆಲ್ಟರ್ನೇಟಿವ್ ಫ್ಯೂಯಲ್ ಇದೆ, ನಾವು ಯಾಕೆ ಬಯೋಫ್ಯೂಯಲ್ ಯೂಸ್ ಮಾಡ್ಬೋದು, ಹೈಡ್ರೋಜನ್ ಯಾಕೆ ಯೂಸ್ ಮಾಡಬಾರ್ದು, ಸೋಲಾರ್ ಫ್ಯೂಯಲ್ ಯಾಕೆ ಯೂಸ್ ಮಾಡಬಾರ್ದು, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಯಾಕೆ ಮಾಡಬಾರ್ದು. ಇದು ಯಾವುದೂ ಕೂಡ ನಾಳೆ ಬೆಳಿಗ್ಗೆ ಫುಲ್ಲಾಗಿ ಚೇಂಜ್ ಮಾಡೋಕ್ಕಾಗಲ್ಲ, ಇಟ್ ಟೇಕ್ಸ್ ಟೈಮ್. ಸೊ ಇದೆಲ್ಲ ಇರೋದ್ರಿಂದ ಯುದ್ಧ ಎಷ್ಟು ಬೇಗ ಮುಗಿಯುತ್ತೋ ಅದು ಅಷ್ಟು ಒಳ್ಳೆಯದು, ಬರೀ ಭಾರತ ದೇಶಕ್ಕಲ್ಲ ಎಲ್ಲರಿಗೂ ಕೂಡ ಅದರಿಂದ ಒಳ್ಳೆಯದು. ಸೊ ಹಾಗಾಗಿ ಟ್ರಂಪ್ಗೆ ಖಂಡಿತ ಒಂದು ನೊಬೆಲ್ ಪ್ರೈಸೋ ಏನಾನ ಒಂದು ಅವ್ರಿಗೆ ಎಕ್ಸ್ಟ್ರಾ ಬಹುಮಾನ ಕೊಟ್ಟಾದ್ರೂ ಈ ಯುದ್ಧವನ್ನು ನಿಲ್ಲಿಸಿ ದಯವಿಟ್ಟು. ಇದರಿಂದ ಅಮೇರಿಕಾಗೂ ಒಳ್ಳೇದಿಲ್ಲ, ಇಸ್ರೇಲ್ಗೂ ಒಳ್ಳೇದಿಲ್ಲ, ಇರಾನ್ಗೂ ಇಲ್ಲ, ಯಾವ ದೇಶಕ್ಕೂ ಇಲ್ಲ. ಹಾಗಾಗಿ ಟ್ರಂಪ್ಗೆ ಬೇರೆಯವ್ರು ಯಾರನ್ನ ಬುದ್ಧಿವಾದ ಹೇಳ್ಬಿಟ್ಟು ಯುದ್ಧದಿಂದ ನಿಮಗೆಲ್ಲ ಸಲ್ಯೂಷನ್ ಸಿಗಂಗಿದ್ದಿದ್ದರೆ ಎಲ್ಲರೂ ಯುದ್ಧ ಮಾಡಬೇಕಾಗತ್ತೆ. ಸೊ ಅದನ್ನು ನಿಲ್ಲಿಸ್ಬಿಟ್ಟು ಮಾತುಕತೆಗೆ ಬಂದು, ಆಮೇಲೆ ಮಾತುಕತೆಗೆ ನೀವು ಬಂದಾಗ ಆಪೋಸಿಟ್ ಪಾರ್ಟಿಯನ್ನು ಡೌನ್ ಮಾಡ್ದೇನೆ ಅವ್ರಿಗೇನು ಬೇಕು ನಮಗೇನು ಬೇಕು, ಆಮೇಲೆ ಇಬ್ಬರಿಗೂ ತೂಗುವಂತಹ ಮಾತುಕತೆಯನ್ನು ಮಾತನಾಡಿ ಈ ಯುದ್ಧವನ್ನು ನಿಲ್ಲಿಸೋದು ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ತೀನಿ. ಸರ್, ಇವಾಗ ಈ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರಿ. ಅಂದರೆ ಯಾವ ಥರ ಗಟ್ಟಿ ಚಿನ್ನದ ಮೇಲೆ ಮಾಡಿದ್ರೆ ಒಳ್ಳೇದಾ ಅಥವಾ ಈ ಸ್ಕೀಮ್ಗಳ ಮುಖಾಂತರ ಮಾಡೋದು ಒಳ್ಳೇದಾ? ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ನೀವು ಒಂದು ಕಿವಿ ಮಾತು ಹೇಳೋದಾದ್ರೆ.
ನೋಡಿ, ಯಾವಾಗಲೂ ನಾನು ಹೇಳ್ತೀನಿ, ಹೂಡಿಕೆ ದೃಷ್ಟಿ ಬೇರೆ, ಬಳಕೆ ದೃಷ್ಟಿ ಬೇರೆ. ಇವಾಗ ನೀವು ಯಾವುದೋ ಒಂದು ಮದುವೆಗೋ ಗೃಹ ಪ್ರವೇಶಕ್ಕೋ ನನಗೆ ಚಿನ್ನ ಬೇಕು ಅಂತ ಹೇಳೋರು, ಹೆಣ್ಮಕ್ಳು ಒಬ್ಬರೆಲ್ಲ ಗಂಡು ಮಕ್ಕಳು ಇವತ್ತು ಚಿನ್ನವನ್ನು ಹಾಕ್ತಾರೆ. ಸೊ ನೀವು ಬಳಕೆ ದೃಷ್ಟಿಯಿಂದ ಚಿನ್ನವನ್ನು ಕೊಂಡ್ಕೋಬೇಕು ಅಂತಿದ್ರೆ ನೀವು ಖಂಡಿತವಾಗ್ಲೂ ಅವಾಗ ಮಾತ್ರ ಜ್ಯುವೆಲ್ರಿ ಫಾರ್ಮ್ಯಾಟಲ್ಲಿ ತಗೊಳ್ಳಿ. ಇಲ್ಲ ನಾವು ಬಳಕೆ ಅಲ್ಲ, ಸಂಪೂರ್ಣವಾಗಿ ನಾವು ಬರೀ ಹೂಡಿಕೆ ದೃಷ್ಟಿಯಿಂದ ಚಿನ್ನವನ್ನು ತೊಗೊಳ್ತೀನಿ ಅಂತ ಹೇಳ್ತಿರೋರು, ನೀವು ಖಂಡಿತ ಜ್ಯುವೆಲ್ರಿಯಾಗಿ ತಗೋಬೇಡಿ. ETF ಅಂತ ಕರಿತೀವಿ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಸೊ ನೀವು ETF ಮುಖಾಂತರ ಚಿನ್ನವನ್ನು ಖರೀದಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂಥ ಅಡಿಷ್ನಲ್ ಚಾರ್ಜಸ್ಸು, ವೇಸ್ಟೇಜು, ಮೇಕಿಂಗ್ ಚಾರ್ಜು, ವ್ಯಾಲ್ಯೂ ಅಡಿಷನ್ ಈ ಥರ ಯಾವುದು ಬರೋದಿಲ್ಲ. ಸೊ ಮುಖ್ಯವಾಗಿ ನೀವು ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಮುಂಚೆ ನಾನು ಅದನ್ನು ಬಳಕೆಗೋಸ್ಕರ ತೊಗೊಳ್ತಾ ಇದ್ದೀನ ಅಥವಾ ಹೂಡಿಕೆಗೋಸ್ಕರ ತೊಗೊಳ್ತಿದ್ದೀನ ಅಂತ ನಿರ್ಧಾರ ಮಾಡ್ಕೋಬೇಕು. ಅದರ ಬೇಸಿಸ್ ಮೇಲೆ ನಾನು ಜ್ಯುವೆಲ್ರಿ ತೊಗೋಬೇಕಾ ಅಥವಾ ETF ಫಾರ್ಮ್ಯಾಟಲ್ಲಿ ತೊಗೋಬೇಕಾ ಅನ್ನೋದನ್ನು ನೋಡಬೇಕು. ಈಗ ಏನಾದರೂ ಚಿನ್ನ ಇನ್ನೂ ಏನಾದರೂ ಕೆಳಗೆ ಇಳಿಯುವಂಥ ಸಾಧ್ಯತೆ ಇದೆಯಾ? ಮತ್ತೆ ಇನ್ನೂ ಏನಂದ್ರೆ ಇದ್ದಕ್ಕಿದ್ದಂಗೆ ಜಂಪ್ ಕೂಡ ಆಗೋ ಸಾಧ್ಯತೆಗಳಿದೆ ಅಂತ ಕೇಳಿ ಬರ್ತದೆ, ನವೆಂಬರ್ ಅಷ್ಟೊತ್ತಿಗೆ ಮತ್ತೆ ಜಾಸ್ತಿ ಆಗತ್ತೆ ಅಂತ ಹೇಳಿ. ನೋಡಿ, ಮುಖ್ಯವಾಗಿ ಚಿನ್ನ ಬೆಲೆ ಇಲ್ಲಿಂದ ತಿರ್ಗಾ ಜಾಸ್ತಿ ಆಗಬೇಕು ಅಂದರೆ ಡಾಲರ್ ಇಂಡೆಕ್ಸ್ ಇಳಿಕೆ ಆಗಬೇಕು ಮತ್ತು ಬಡ್ಡಿ ದರಗಳು ಅಮೆರಿಕ ದೇಶದಲ್ಲಿ ಇಳಿಕೆ ಆಗಬೇಕು. ಅದಾದರೆ ಖಂಡಿತವಾಗ್ಲೂ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಏರಿಕೆಯನ್ನು ಇಲ್ಲಿಂದ ನಾವು ಕಾಣ್ತೀವಿ. ಆದರೆ ಇದೆಲ್ಲ ನೋಡೋದಾಯಿತು ಅಂದರೆ ನನ್ನ ಪ್ರಕಾರ ಇವಾಗ ಏನು ಹತ್ತತ್ರ 2,20,000 30,000 ಬೆಳ್ಳಿ ಪ್ರತಿ ಕೆಜಿಗಿದೆ, ಇದು ಕೆಳಗಡೆ ಬಂದರೂ ಕೂಡ ಇನ್ನೊಂದು 5-10% ಇಳಿಕೆ ಆಗ್ಬೋದೇ ಹೊರತು ಭಾರಿ ಪ್ರಮಾಣದ ಕುಸಿತ ಇಲ್ಲಿಂದ ನಿರೀಕ್ಷಿಸಬೇಡಿ. ಏರಿಕೆ ಇಮಿಡಿಯೇಟಾಗಿ ಆಗುತ್ತಾ ಅಂತ ನೋಡೋದಾಯಿತು ಅಂದರೆ ನಾನು ಇವಾಗ ತಾನೇ ಹೇಳ್ದಂಗೆ ಅಮೆರಿಕ ದೇಶದಲ್ಲಿ ಬಡ್ಡಿ ದರ ಇಳಿಕೆ ಆಗಬೇಕು, ಡಾಲರ್ ಮೌಲ್ಯದಲ್ಲಿ ಕುಸಿತವನ್ನು ಕಂಡ್ರೆ ಮಾತ್ರ ಚಿನ್ನ ಬೆಳ್ಳಿ ತಿರ್ಗಾ ಏರಿಕೆ ಆಗುತ್ತೆ. ಸೊ ನನ್ನ ಪ್ರಕಾರ ಒಂದು 5-10% ಇಲ್ಲಿಂದ ಇಳಿಕೆ ಆಗ್ಬೋದೇ ಹೊರತು ಅದಕ್ಕೂ ಜಾಸ್ತಿ ಆಗೋದಿಲ್ಲ. ಸೊ ನೀವು ಆ ಇಳಿಕೆ ಬರೋವರೆಗೂ ಕಾಯೋ ಬದಲು ಹಂತವಾಗಿ ಹೂಡಿಕೆ ಮಾಡಿ, ಇವಾಗ ಒಂದು ಪೋರ್ಷನನ್ನು ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ನೊಂದಷ್ಟು ಪೋರ್ಷನನ್ನು ಬೈ ಚಾನ್ಸ್ ಇಳಿಕೆ ಬಂದರೆ ತೊಗೊಳ್ಳಿ. ಬಟ್ ನನ್ನ ಪ್ರಕಾರ ಗೋಲ್ಡ್ ಕೊಂಡ್ಕೊಳೋದಕ್ಕೆ ಇದು ಗೋಲ್ಡನ್ ಟೈಮ್ ಅಂತ ಹೇಳ್ತೀನಿ. ಆಮೇಲೆ ಯಾರ್ಯಾರು ವಾಲಟೈಲಿಟಿ ಅಥವಾ ಏರುಪೇರು ಜಾಸ್ತಿ ನನಗೆ ಬೇಡ, ರಿಸ್ಕ್ ಬೇಡ ಅನ್ನೋರು ಬೆಳ್ಳಿ ಬದಲು ಚಿನ್ನವನ್ನೇ ಹೂಡಿಕೆಯಾಗಿ ಮಾಡಿ. ಯಾರ್ಯಾರು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅವರು ಮಾತ್ರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿ ಹೊರತು ರಿಸ್ಕ್ ಬೇಡ, ವಾಲಟೈಲಿಟಿ ಬೇಡ ಅಂದರೆ ಚಿನ್ನನೇ ಬೆಟರು. ಈ ರಿಸ್ಕ್ ಅಥವಾ ವಾಲಟೈಲಿಟಿ ಅಂದ್ರೆ ಏನು ಅಂದರೆ ಬೆಳ್ಳಿ ಮೇಲೋದ್ರೂ ಚಿನ್ನಕ್ಕೂ ಜಾಸ್ತಿ ದಿಢೀರಂತ ಮೇಲೋಗುತ್ತೆ, ಕೆಳಗಡೆ ಬಿದ್ದರೂ ಕೂಡ ಚಿನ್ನಕ್ಕೂ ಜಾಸ್ತಿ ದಿಢೀರಂತ ಕೆಳಗಡೆ ಬೀಳುತ್ತೆ. ಈಗ ಚಿನ್ನ ಬರೀ 30% ಟಾಪ್ ಲೆವೆಲಿಂದ ಇಳಿಕೆ ಆಗಿದ್ದರೆ ಬೆಳ್ಳಿ ಹತ್ತತ್ರ 50% ಇಳಿಕೆ ಆಗಿದೆ. ಅದೇ ಥರ ಬೈ ಚಾನ್ಸ್ ಮೇಲೆ ಹೋದಾಗಲೂ ಏನಾಗುತ್ತೆ, ಚಿನ್ನಕ್ಕೂ ಜಾಸ್ತಿ ಬೇಗ ಬೆಳ್ಳಿ ಮೇಲೆ ಹೋಗುತ್ತೆ. ಸೊ ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅಂತಿರೋರು ಖಂಡಿತವಾಗ್ಲೂ ಚಿನ್ನದಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಇಲ್ಲ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ ಅನ್ನೋರು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿ. ಬಟ್ ನನ್ನ ಪ್ರಕಾರ ಈಗ ಆಲ್ರೆಡಿ ಇಳಿಕೆ ಆಗಿರೋದ್ರಿಂದ, ಅದು ಭಾರಿ ಪ್ರಮಾಣದ ಇಳಿಕೆ ಕಳೆದ 40 ವರ್ಷದಲ್ಲಿ ಇವಾಗ ಫಸ್ಟ್ ಟೈಮ್ ಆಗ್ತಿದೆ. ಸೊ ಅದಾಗಿರೋದ್ರಿಂದ ಒಂದು ಹಂತದ ಹೂಡಿಕೆಯನ್ನು ಈ ಬೆಲೆಗಳಲ್ಲಿ ಮಾಡೋದು ಒಳ್ಳೆಯದು. ಇಲ್ಲಿಂದ ಇನ್ನೊಂದು 5-10% ಇಳಿಕೆ ಬಂದರೆ ಮತ್ತಷ್ಟು ಹೂಡಿಕೆಗಳನ್ನು ನೀವು ಅವಾಗ ಪೀಸ್ ಮೀಲಲ್ಲಿ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಎಷ್ಟೋ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ನಾನು ಇವಾಗ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು, ಈ ದಿಢೀರ್ ಅಂತ ಹೇಳಿ ಕುಸಿತ ಕಂಡಿದೆ, ಸೊ ಒಂದೇ ಸರಿಗೆ ಇನ್ವೆಸ್ಟ್ ಮಾಡಬೇಕಾ ಅಥವಾ ಹಂತವಾಗಿ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀರಾ. ಧನ್ಯವಾದ ತಮಗೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ರುದ್ರಮೂರ್ತಿ ಅವ್ರು ಹೇಳ್ತಾ ಇದ್ರು ಗೋಲ್ಡ್ ಅಂಡ್ ಟೈಮ್ ಟು ಬೈ ಗೋಲ್ಡ್ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ, ಯಾಕಂದ್ರೆ ಎಷ್ಟೋ ಜನರು ಕಾಯ್ತಾ ಇದ್ರು ಈ ಒಂದು ಅವಕಾಶಕ್ಕಾಗಿ. ಎಷ್ಟೋ ಜನರ ಮನೆಗಳಲ್ಲಿ ಮದುವೆಗಳಿರುತ್ತೆ, ಹಲವಾರು ಕಾರಣಗಳಿಂದ ಹೂಡಿಕೆಯನ್ನ ಮಾಡಿರ್ತಾರೆ ಚಿನ್ನವನ್ನ. ಯಾವ ಸಮಯದಲ್ಲಿ ನಾನು ಈ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಒಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ಹಾಗೆ ಮುಂದೆ ಹೋಗ್ತಾ ಈ ಯುದ್ಧದ ಪರಿಣಾಮ ಏನಾದರೂ ಹೆಚ್ಚಾಗ್ತಾ ಹೋದ್ರೆ ಬಹುಶಃ ಚಿನ್ನದ ದರ ಇಳಿಕೆ ಆಗಬಹುದು, ಇಲ್ಲ ಅಂತಂದ್ರೆ ಹೆಚ್ಚಾಗತ್ತೆ ಅನ್ನೋ ಮಾಹಿತಿಯನ್ನ ರುದ್ರಮೂರ್ತಿ ಅವರು ನೀಡಿದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.